ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಶಾರ್ಟ್ ಟರ್ಮ್ನಲ್ಲೂ ಷೇರುಗಳಿಂದ ಹಣ ಪಡೆಯುವ ಹೊಸ ವಿಧಾನ. ಇನ್ನೊಂದ್ಸತಿ ಹೇಳ್ತೇನೆ, ಹೊಸ ವಿಧಾನ. ಈ ವಿಡಿಯೋ ವಿಶೇಷವಾಗಿ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ಬಹಳ ಉಪಯುಕ್ತವಾಗಲಿದೆ. ಯಾಕಂತಂದ್ರೆ ಅವರಿಗೆ ಈಗಲೇ ಈ ಟೆಕ್ನಿಕ್ನ ಹೇಳ್ಕೊಟ್ಟಿದ್ದೇವೆ. ಇದು ಒಂದು ಹೊಸ ವಿಧಾನ ಅಷ್ಟೇನೆ. ಆಗಲೇ ಗೊತ್ತಿರೋದನ್ನ ಬಳಸ್ಕೊಂಡು ಒಂದಷ್ಟು ಹಣವನ್ನು ಅನಾಯಾಸವಾಗಿ ಪಡೆಯುವುದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. ಆ ಪಟ್ಟಿಯಲ್ಲಿ ಒಂದು 18 ಷೇರುಗಳಲ್ಲಿ ಕಳೆದ 3 ವರ್ಷ 1 ತಿಂಗಳಿನಲ್ಲಿ ಅಂದಾಜು ಎಷ್ಟು ಸತಿ 10% ಪ್ರಾಫಿಟ್ ಬಂದಿದೆ ಈ ಹೊಸ ವಿಧಾನವನ್ನು ಬಳಸಿಕೊಂಡಾಗ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಕೆಲವು ವಿಶೇಷವಾದ ಸೂಚನೆಗಳನ್ನು ಕೊಡ್ತಾ ಇದ್ದೇನೆ. ಮೊದಲನೇದ್ದು, ಅದಾನಿ ಪೋರ್ಟ್ಸ್ 10% ಪ್ರಾಫಿಟ್ ಸಾಕು ಅಂತ ಯಾರು ಟೆಕ್ನಿಕ್ ನ ಟ್ರೈ ಮಾಡ್ತಾರೋ ಅವರಿಗೆ 10 ಸತಿ 37 ತಿಂಗಳಿನಲ್ಲಿ 10% ಕೊಟ್ಟಿದೆ. ಏಷ್ಯನ್ ಪೇಂಟ್ಸ್ 12, ಆಕ್ಸಿಸ್ ಬ್ಯಾಂಕ್ 12, ಬಜಾಜ್ ಫೈನಾನ್ಸ್ 10, ಭಾರತಿ ಏರ್ಟೆಲ್ 9, ಸಿಪ್ಲಾ 10, ಡಿವಿಸ್ ಲ್ಯಾಬ್ 8, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 8, ಐಷರ್ ಮೋಟಾರ್ಸ್ 7, HDFC ಬ್ಯಾಂಕ್ 7, ಹಿಂಡಾಲ್ಕೋ 11, ಇನ್ಫೋಸಿಸ್ 10, ರಿಲಯನ್ಸ್ ಇಂಡಸ್ಟ್ರೀಸ್ 7, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 9, TCS 11, ಟೈಟನ್ ಕಂಪನಿ 13, ಅಲ್ಟ್ರಾಟೆಕ್ ಸಿಮೆಂಟ್ 8, ವಿಪ್ರೋ 9 ಸತಿ 10% ಪ್ರಾಫಿಟ್ ಕೊಟ್ಟಿದೆ. ಈಗ ಇವತ್ತಿನ ಈ ವಿಡಿಯೋದ ಬಗೆಗೆ ಒಂದು ಅಂದಾಜು 7 ಅಬ್ಸರ್ವೇಷನ್ಸ್ ಮಾಡಿದ್ದೇನೆ. ಮೊದಲನೇದ್ದು, ಯಾವ ಷೇರಿನಲ್ಲಿ 10% ಬಂದಿದೆ ಕಳೆದ 37 ತಿಂಗಳುಗಳಲ್ಲಿ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. 18 ಶೇರ್ನ ಲೆಕ್ಕಕ್ಕೆ ತಗೊಂಡಿದ್ದೇವೆ. ಎರಡನೇ ಅಬ್ಸರ್ವೇಷನ್, ಕೆಲವೊಮ್ಮೆ ನಾವು ಕೆಲವು ಷೇರುಗಳನ್ನು ಶಾರ್ಟ್ ಟರ್ಮಿಗೆ ಅಂತ ಪರ್ಚೇಸ್ ಮಾಡ್ತೇವೆ. ಆಮೇಲೆ ಅದು ಅಂದಾಜು 10% ಮೇಲಕ್ಕೆ ಹೋಗುತ್ತೆ ಇಂಟ್ರಾ ಡೇನಲ್ಲಿ. ಅದಾದ್ಮೇಲೆ ಕೆಳಗೆ ಬಂದು 3%ಗೆ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ಕಿಗೆ ನಿಮಗೆ ಸೇಲಿಗೆ ಸಿಗುತ್ತೆ. ಅವಾಗೇನಾಗುತ್ತೆ, ನಿಮಗೆ ಕೇವಲ 3% ಬಂತು. ನೀವೇನಾದರೂ ಪ್ರತಿದಿನ ಬೆಳಿಗ್ಗೆ ಎದ್ದು 100 ರೂಪಾಯಿಗೆ ಕೊಂಡ ಶೇರಿಗೆ 110ಕ್ಕೆ ಹೋದ್ರೆ ನಾನು ಸೆಲ್ಲರ್ ಅಂತ ಹಾಕಿದ್ರೆ ಕೆಲವೊಮ್ಮೆ ಇಂತಹ ಎಕ್ಸ್ಟ್ರಾ ಪ್ರಾಫಿಟ್ಗಳು ನಿಮಗೆ ದಂಡಿಯಾಗಿ ಸಿಗ್ತವೆ. ಮೂರನೇ ಅಬ್ಸರ್ವೇಷನು, ಹಲವಾರು ಬಾರಿ ನಾವು 10% ಪ್ರಾಫಿಟ್ ಸಾಕು ಅಂತ ಮಾರ್ಕೊಂಡ್ಮೇಲೆ ಅದು 20-30% ಮೇಲೋಗಿದ್ದಂತ ಎಷ್ಟೋ ದೃಷ್ಟಾಂತಗಳಿದಾವೆ. ಆದ್ದರಿಂದ ಅವುಗಳಿಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗಬಾರ್ದು. ಈಗ ಈ ವಿಡಿಯೋದ ಬಗೆಗೆ 4ನೇ ಅಬ್ಸರ್ವೇಷನ್, ಹಲವು ಬಾರಿ ರೆಡ್ ಲೈನ್ ಟೆಕ್ನಿಕ್ ನಲ್ಲಿ ಮೇಲಕ್ಕೆ ಹೋಗುತ್ತಿರುವ ಶೇರನ್ನು ನೀವು ಕೊಂಡ್ಕೊಳ್ತೀರಿ ಟೆಕ್ನಿಕಲ್ ಅನಾಲಿಸಿಸ್ ರೂಲ್ಸಿನಂತೆ. ಆದರೆ ಕೆಲವು ದಿನಗಳ ಬಳಿಕ ಅದು ಕೆಳಗೆ ಹೋಗಿ ನಿಮಗೆ ಇಮಿಡಿಯೇಟ್ ಸೆಲ್ ಬರ್ಬೋದು. ಇಲ್ಲಿ ನಿಮಗೆ ಜಾಸ್ತಿ ಲಾಸ್ ಆಗದೆ ಇದ್ದರೂ ಕೆಲವು ಬಾರಿ ಹಾಕಿದ ಹಣ ಕೆಲವು ದಿನಗಳ ನಂತರ ಅಷ್ಟೇ ಹಣಕ್ಕೆ ವಾಪಸ್ ಬರುತ್ತೆ. ಆದ್ದರಿಂದ ಅಲ್ಲಿ ಲಾಸ್ ಆಗದೆ ಇರಬಹುದು. 5ನೇ ಅಬ್ಸರ್ವೇಷನ್, ಡಾಕ್ಟರ್ ಭರತ್ ಚಂದ್ರ ಷೇರು ಮಾರುಕಟ್ಟೆಯ ಕಾರ್ಯಾಗಾರದಲ್ಲಿ ನಾವು ಎಲ್ಲರಿಗೂ ವಿಸ್ತೃತವಾಗಿ ಡೀಟೇಲ್ ಆಗಿ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ ಅನ್ನು ಹೇಳ್ಕೊಟ್ಟಿದ್ದೇವೆ. ಮತ್ತೆ ಇನ್ನೂ ಒಂದು ಟೆಕ್ನಿಕ್ ಅಂತ ಹೇಳಿ 10% ಪ್ರಾಫಿಟ್ ಬುಕಿಂಗ್ ಟೆಕ್ನಿಕ್ ಅಂತಾನು ಹೇಳಿದ್ದೇವೆ. ಆದ್ದರಿಂದ ನಮ್ಮ ಗ್ರಾಜುಯೇಟ್ಸು ಈ 2 ಟೆಕ್ನಿಕ್ಗಳಲ್ಲಿ ಯಾವುದನ್ನು ಕೂಡ ಬಳಸ್ಕೊಳ್ಬಹುದು. ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, 10%ಗೆ ನೀವು ಯಾಕೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀರಿ? ಉದಾಹರಣೆಗೆ, ನಾನು ಯಾವುದೋ ಶೇರನ್ನ 100 ರೂಪಾಯಿ ತಗೊಳ್ತೀನಿ, ಅದು 110ಕ್ಕೆ ಹೋಗುತ್ತೆ. ಆಗ ಮಾರ್ಕೊಂಡಾಗ ಸದ್ಯಕ್ಕೆ ನನಗೆ 10% ಪ್ರಾಫಿಟ್ ಬಂತು, ಇನ್ಕಮ್ ಟ್ಯಾಕ್ಸ್ 15% ಹೋಗುತ್ತೆ ಅಂತಂದ್ರೆ ಅಲ್ಲಿಗೆ 8.5 ರೂಪೀಸ್ ಬಂತು. ಮತ್ತೆ ಬ್ರೋಕರೇಜ್ ಕಟ್ಟಿದ ಮೇಲೆ ನನ್ನ ಹತ್ರ 8.3% ಪ್ರಾಫಿಟ್ ಆಯ್ತು. ಅಂತಂದ್ರೆ 100 ರೂಪಾಯಿಗೆ 8 ರೂಪಾಯಿ 30 ಪೈಸಾ ಪ್ರಾಫಿಟ್ ಬಂತು.
8.3% ಪ್ರಾಫಿಟ್ ಬಂತು. ಇದು ಬಹುಶಃ 1-2 ತಿಂಗಳಿನಲ್ಲಿ ಬಂದ್ರೆ ಒಳ್ಳೆಯ ಪ್ರಾಫಿಟ್ ಎಂದು ಪರಿಗಣಿಸಲಾಗುವುದು. ಯಾಕಂತಂದ್ರೆ ನೀವು ಬ್ಯಾಂಕಿನಲ್ಲಿ ಇಟ್ಟರೆ ಇಡೀ ವರ್ಷದ ಬಳಿಕ ನಿಮಗೆ ಸಿಕ್ಕೋದು 3.5 ಇಂದ 4% ಮಾತ್ರ. ಈಗ 7ನೇ ಅಬ್ಸರ್ವೇಷನ್ ಬರ್ತಾ ಇದ್ದೇನೆ. 10% ಟೆಕ್ನಿಕ್ ನಲ್ಲಿ ನೀವು ಶಾರ್ಟ್ ಟರ್ಮ್ ನಲ್ಲಿ ಮಾಡಿಕೊಂಡ್ರೆ ಬಹುಶಃ ನೀವು 2 ತಿಂಗಳು 3 ತಿಂಗಳು 4 ತಿಂಗಳು ಕಾಯಬೇಕಾಗಿಲ್ಲ. ಪ್ರಾಫಿಟ್ಗಾಗಿ ಬೇಗ ಪ್ರಾಫಿಟ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಕೈಯಲ್ಲಿ ಬಂದಂತ ಹಣದಲ್ಲಿ ಮತ್ತೊಮ್ಮೆ ಇನ್ನೊಂದು ಯಾವುದೋ ಷೇರು ಮೇಲಕ್ಕೆ ಹೋಗ್ತಾ ಇದೆಯಲ್ಲ, ಅದನ್ನ ಪರ್ಚೇಸ್ ಮಾಡಿದಾಗ ಅಲ್ಲಿಯೂ ಕೂಡ ನಿಮಗೆ ಇನ್ನು 1 ತಿಂಗಳಿನಲ್ಲಿ ಇನ್ನೊಂದು 10% ಬರ್ಬೋದು. ಆದ್ದರಿಂದ ನಿಮ್ಮ ಅಸಲಿಗೆ ನೀವು ಜಾಸ್ತಿ ಟೈಮ್ಸ್ ಪ್ರಾಫಿಟ್ ಅನ್ನು ಕಂಡುಕೊಳ್ಳಬಹುದು. ಇವತ್ತು ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. ನಿಫ್ಟಿ 10% ಮೇಲಕ್ಕೆ ಹೋಗಿದೆ ಅಂತ ಊಹಿಸ್ಕೊಳ್ಳೋಣ. ನೀವು ಯಾವುದೋ ಶೇರ್ ಅನ್ನು ತಗೊಂಡಿದ್ರಿ, ಅದು 7% ಮಾತ್ರ ಮೇಲಕ್ಕೆ ಹೋಗಿದೆ. ಹೀಗಿದ್ದಾಗ ಅದನ್ನ ಏನಂತ ಕರೀತಾರೆ? ಲೋ ಪ್ರೀಮಿಯಂ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಲೋ ಆಲ್ಫಾ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, ಈ ಷೇರುಗಳು ಲೋ ಬೀಟಾ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, ಇಲ್ಲ ಇದು ಲೋ ಈಲ್ಡ್ ಷೇರುಗಳು ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಪ್ರತಿದಿನ 300ರಿಂದ 600 ಜನ ಹೊಸದಾಗಿ ನಮ್ಮ ಚಾನೆಲ್ಗೆ ಸೇರ್ತಾ ಇರ್ತಾರೆ. ಮತ್ತೆ ಕನ್ನಡದಲ್ಲಿ ಅತ್ಯಂತ ಜಾಸ್ತಿ ಬೆಳವಣಿಗೆಯನ್ನು ಕಾಣುತ್ತಿರುವ ಷೇರು ಮಾರುಕಟ್ಟೆಯ ಏಕೈಕ ಚಾನೆಲ್ ನಮ್ಮದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ಮುಂದೆಯೂ ಇಂತಹ ವಿಡಿಯೋಗಳನ್ನು ಮಾಡಿ ಅಂತ ನಮಗೆ ಬೆನ್ನು ತಟ್ಟಿದ ಹಾಗೆ. ಮತ್ತೆ ಇನ್ನೂ ನಮಗೆ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಒಂದೇ ಒಂದು ಟೆಕ್ನಿಕ್, ನಾವು ಮಾಡಿದ ಈ ವಿಡಿಯೋನ ಸಹಸ್ರಾರು ಸಂಖ್ಯೆಯಲ್ಲಿ ಜನ ನೋಡ್ಲಿಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ ನೀವು ಫಾರ್ವರ್ಡ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.